ಡಿಕೆ ಗೆಟಪ್ ಹಿಂದಿನ ಎಕ್ಸ್ಕ್ಲೂಸಿವ್ ರಹಸ್ಯ. ಸಿಎಂ ಆದ್ಮೇಲೆ ಡಿಕೆ ಶಿವಕುಮಾರ್ ಗಡ್ಡಕ್ಕೆ ಕತ್ತರಿ ಹಾಕ್ತಾರ? ಡಿಕೆ ಗೆಟಪ್ ಹಿಂದಿನ ಎಕ್ಸ್ಕ್ಲೂಸಿವ್ ರಹಸ್ಯ ಏನು? ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಗಡ್ಡಕ್ಕೆ ಕತ್ತರಿ. ಮೊದಲೆಲ್ಲ ಡಿಕೆಶಿ ಗಡ್ಡ ಬಿಡ್ತಾ ಇರಲಿಲ್ಲ, ಆದ್ರೆ ಈಗ ಡಿಕೆಶಿ ತಿಹಾರ್ ಜೈಲಿಗೆ ಹೋದಾಗ ಡಿಕೆ ಪ್ರತಿಜ್ಞೆಯನ್ನ ಮಾಡಿದ್ರು. ಅದು ಈಡೇರುವವರೆಗೂ ತೆಗೆಯಲ್ಲ ಗಡ್ಡ ಅಂತ ಪ್ರತಿಜ್ಞೆಯನ್ನ ಮಾಡ್ತಾರೆ. ತಿಹಾರ್ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಗಡ್ಡದೊಂದಿಗೆ ತಿಹಾರ್ ಜೈಲಿಂದ ಡಿಕೆ ವಾಪಸ್ ಆಗ್ತಾರೆ. ಏಕೆ ಈ ಗೆಟಪ್ ಎಂದಾಗ ಗುಟ್ಟು ಬಿಟ್ಟಿರಲಿಲ್ಲ ಡಿಕೆ ಶಿವಕುಮಾರ್. ಈಗಲೂ ಡಿಕೆ ಶಿವಕುಮಾರ್ ಗಡ್ಡಧಾರಿಯಾಗಿದ್ದಾರೆ. ಇದರ ಹಿಂದಿನ ರಹಸ್ಯ ಏನು? ಬುಧವಾರ ಸಿಎಂ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಆದ್ಮೇಲೆ ಗಡ್ಡಕ್ಕೆ ಕತ್ತರಿ ಹಾಕ್ತಾರ? ಡಿಕೆ ಅಂದು ತಿಹಾರ್ ಜೈಲಲ್ಲಿ ಮಾಡಿದ್ದ ಶಪಥ ಇದೇನಾ? ಡಿಕೆ ಸಿಎಂ ಆದ್ಮೇಲೆ ಕ್ಲೀನ್ ಶೇವ್ ಮಾಡ್ತಾರಾ ಡಿಕೆ ಅನ್ನುವಂಥದ್ದು ಡಿಕೆ ಗೆಟಪ್ ಹಿಂದಿನ ಎಕ್ಸ್ಕ್ಲೂಸಿವ್ ರಹಸ್ಯ. ಡಿಕೆ ಶಿವಕುಮಾರ್ ಸಾಕಷ್ಟು ನೋಡಿ ದೈವದ ಮೇಲೆ ನಂಬಿಕೆ ಇದ್ದಂಥವ್ರು, ಒಂದಿಷ್ಟು ಆಚಾರ ವಿಚಾರಗಳನ್ನು ಪಾಲಿಸ್ಕೊಂಡು ಬಂದವರು, ನಂಬಿಕೆಯನ್ನು ಇಟ್ಕೊಂಡು ಬಂದಂಥವ್ರು ಡಿಕೆ ಶಿವಕುಮಾರ್. ಈ ಗಡ್ಡದ ವಿಚಾರಕ್ಕೆ ಸಂಬಂಧಪಟ್ಟದೆ ನೋಡಿ, ಒಬ್ಬೊಬ್ರದ್ದು ಒಂದೊಂದು ಪ್ರತಿಜ್ಞೆ ಇರುತ್ತೆ. ಡಿಕೆ ಶಿವಕುಮಾರ್ ಮುಂಚೆ ಎಲ್ಲ ಕ್ಲೀನ್ ಶೇವಲ್ಲಿ ಇರ್ತಿದ್ರು. ಡಿಕೆ ಶಿವಕುಮಾರ್ ಹಿಂದಿನ ಗೆಟಪ್ಪನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಹಿಂದೆ ಎಲ್ಲ ಪೂರ್ತಿ ಕ್ಲೀನ್ ಶೇವ್ ಅಲ್ಲಿ ಇರ್ತಿದ್ರು ಡಿಕೆ ಶಿವಕುಮಾರ್. ಬಟ್ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ತಿಹಾರ್ ಜೈಲಿಗೆ ಹೋಗಿ ಬರ್ತಾರೆ ನೋಡಿ. ತಿಹಾರ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಆಗಿಂದನೂ ಕೂಡ ಡಿಕೆ ಶಿವಕುಮಾರ್ ಗಡ್ಡಧಾರಿಯಾಗಿರುವಂಥದ್ದು. ಸೊ ಈಗ ಒಂದು ಪ್ರತಿಜ್ಞೆಯನ್ನ ಏನಾದರೂ ಮಾಡ್ಕೊಂಡಿದ್ದಾರಾ, ಸಿಎಂ ಆದಮೇಲೆ ನಾನು ಕ್ಲೀನ್ ಶೇವ್ ಮಾಡ್ಕೊಳ್ತೀನಿ ಅಂತ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಪ್ರಶ್ನೆಗೆ ಗ್ರಾಸವಾಗ್ತಾ ಇದೆ. ಇದನ್ನ ಕಾದು ನೋಡಬೇಕು. ಬುಧವಾರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಗೆಟಪ್ ಯಾವ ರೀತಿಯಾಗಿರುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಬಟ್ ಸಾಕಷ್ಟು ಚರ್ಚೆ ಬರುವಂಥದ್ದೇ ಸಾಮಾನ್ಯ. ಯಾಕಂದರೆ ಮುಂಚೆ ಆ ರೀತಿಯಾಗಿರಲಿಲ್ಲ, ಅಥವಾ ಟ್ರೆಂಡ್ ಅಂತ ಏನಾದರೂ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ಪ್ರತಿಜ್ಞೆಯನ್ನು ಏನಾದರೂ ಮಾಡ್ಕೊಂಡಿದ್ದಾರೋ, ಆ ಗಡ್ಡದ ಹಿಂದಿನ ರಹಸ್ಯ ಏನನ್ನೋದು ಸಿಎಂ ಪದಗ್ರಹಣ ಆದ ಮೇಲೆ, ಪ್ರಮಾಣ ವಚನ ಸ್ವೀಕಾರ ಆದ ಮೇಲೆ ನಂತರದ ದಿನಗಳಲ್ಲಿ ಗೊತ್ತಾಗುತ್ತೆ. ನೋಡಿ, ಅಂದರೆ ಸಾಕಷ್ಟು ಶತ ಪ್ರಯತ್ನ ಸಿಎಂ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ, ಪಟ್ಟಾಭಿಷೇಕವನ್ನು ಮಾಡಿಸ್ಕೊಳ್ಳೋದಕ್ಕೆ ಶತ ಪ್ರಯತ್ನ ಡಿಕೆ ಶಿವಕುಮಾರ್ ಅವ್ರದ್ದು. ಎರಡೂವರೆ ವರ್ಷಕ್ಕೆ ಅಂತ ಮಾತಾಗಿರುತ್ತೆ. ಬಟ್ ಮಾತಿನ ಪ್ರಕಾರ ನಿಲ್ಲಲ್ಲ ಅನ್ನುವಂಥದ್ದು ಹೈಕಮಾಂಡ್. ನಂತರ 3 ವರ್ಷ ಆದಮೇಲೆ ಡಿಕೆ ಶಿವಕುಮಾರ್ಗೆ ಈಗ ಸಿಎಂ ಸ್ಥಾನ ಸಿಗ್ತಾ ಇರುವಂಥದ್ದು. ಶತ ಪ್ರಯತ್ನ ಮಾಡ್ತಾರೆ. ಇನ್ನು ಅದ್ರ ಜೊತೆಗೆ ದೈವ ಭಕ್ತಿ ಸಾಕಷ್ಟು ದೊಡ್ಡ ಮಟ್ಟಿಗೆ. ನೊನವಿನ ಕೆರೆ ಅಜ್ಜಯ್ಯ ಪಾದವನ್ನು ಹಿಡ್ಕೊಂಡು ಸತತವಾಗಿ ಪ್ರಯತ್ನವನ್ನು ಮಾಡಿದಂಥ ಡಿಕೆ ಶಿವಕುಮಾರ್. ಸೊ ಹೀಗಾಗಿ ಇವರ ಗಡ್ಡದ ಸೀಕ್ರೆಟ್ ಏನಾದರೂ ಈ ರೀತಿಯಾಗಿ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಆಗಿದೆ.